ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಇಲ್ಲಿವರೆಗೂ ಕಾದು ಕುಳಿತಿರೋ ಹಾಗೆ ಈಗ ಸದ್ಯ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ ದಟ್ ಇಸ್ ಒಳ ಮೀಸಲಾತಿ. ಹೌದಲ್ವಾ? ಸೊ ಒಳ ಮೀಸಲಾತಿ ವಿಚಾರದ ನಂತರ ಯಾವೆಲ್ಲ ಹೊಸ ಹೊಸ ನೇಮಕಾತಿಗಳಿಗೆ ಅಧಿಸೂಚನೆ ಹೊರಡಿಸಿ ಅರ್ಜಿ ಸಲ್ಲಿಸಲು ಆರಂಭವಾಗುತ್ತೆ ಅನ್ನೋದ್ರ ಮಾಹಿತಿ ಇಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ಸಾವಿರಾರು ಸಾವಿರಾರು SDA ಮತ್ತೆ FDA ಹುದ್ದೆಗಳ ನೇಮಕಾತಿ ಕೂಡ ಇವಾಗ ಸದ್ಯ ಚಾಲ್ತಿಯಲ್ಲಿ ಇರುವಂತದ್ದು. ಒಳ ಮೀಸಲಾತಿ ಏನು ಇವಾಗ ಇದೆ ಅದನ್ನ ಆ ವರದಿ ಸಲ್ಲಿಕೆ ಆದ್ಮೇಲೆ 1 ತಿಂಗಳ ಗಡುವು ಏನು ಇನ್ನು ಇತ್ತು, ಫೆಬ್ರವರಿ ಅದರಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ರು. ಮಾರ್ಚ್ 15th ಒಳಗಡೆ ಅದೆಲ್ಲಾನು ಮುಗಿಯುವಂತ ಸಾಧ್ಯತೆ ಹೆಚ್ಚಾಗಿದೆ. ಆದ ಕಾರಣ ಅದ ನಂತರ KPSC ಇಂದ ಕೂಡ ಸಾವಿರಾರು ಹುದ್ದೆಗಳ ನೇಮಕಾತಿಯನ್ನ ಕಾಣಬಹುದು. ಆಮೇಲೆ KA ಇಂದ ಕೂಡ ಸಾವಿರಾರು ಹುದ್ದೆಗಳ ನೇಮಕಾತಿ ಆಗೋದ್ರಲ್ಲಿದೆ. ಆಮೇಲೆ ಅಗ್ನಿಶಾಮಕ ಇಲಾಖೆಯಲ್ಲೂ ಕೂಡ 66 ಫೈರ್ ಸ್ಟೇಷನ್ ಆಫೀಸರ್ಸ್ ಸೇರಿದಂತೆ ಒಟ್ಟಾರೆಯಾಗಿ 1488 ಹುದ್ದೆಗಳು ಬರೀ ಅಗ್ನಿಶಾಮಕ ಇಲಾಖೆಯಲ್ಲಿನೇ ಕರೆಯುವಂಥದ್ದು. ಆಮೇಲೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಬಂದ್ರೆ AEE, AE, JE, SDA, SDAA, FDA, FDAA, ಸ್ಟೀನೋಗ್ರಾಫರು, ಡ್ರೈವರು, ಕುಕ್ಕು, P1, ವಾಚ್ಮನ್ ಸೇರಿದಂತೆ ಇಲ್ಲೂ ಕೂಡ ಸಾವಿರಾರು ಹುದ್ದೆಗಳ ಬೃಹತ್ ನೇಮಕಾತಿ ಇಲ್ಲಿ ನಡೆಯಲಿದೆ. ಇನ್ನು 265 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು 492 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಕೂಡ ಸದ್ಯದಲ್ಲೇ ಆಗುವಂಥದ್ದು. ಇನ್ನು HK ಭಾಗಕ್ಕೆ ಬಂದ್ರೆ ಎಲ್ಲರೂ ಕೂಡ ಮೋಸ್ಟ್ ಅವೈಟೆಡ್ ರಿಕ್ರೂಟ್ಮೆಂಟ್ ಅಂತ ಹೇಳ್ಬೋದು. HK ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 5267 ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಹಾಗೂ 820 ವಸತಿ ಶಾಲೆ ಮತ್ತು 50 ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಕೂಡ ಆಗುವಂಥದ್ದು. ಇನ್ನು ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಕರು, ಪ್ರಾಂಶುಪಾಲರು ಮತ್ತು FDA ಕಂಪ್ಯೂಟರ್ ಆಪರೇಟರ್ ಸೇರಿದಂತೆ ಇನ್ನೂ ಹಲವಾರು ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಕೂಡ ನಡೆಯುವಂತದ್ದಿದೆ. ಇನ್ನು RTO ಇನ್ಸ್ಪೆಕ್ಟರ್, SDA, FDA, ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, AEE ಈ ಒಂದು ಹುದ್ದೆಗಳ ನೇಮಕಾತಿ ಕೂಡ ನಡೆಯುವಂಥದ್ದು. ಇನ್ನು 660 ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ನೇಮಕಾತಿ ಕೂಡ ನಡೆಯೋದ್ರಲ್ಲಿದೆ. ಜೊತೆಗೆ 1200 ಸ್ಟಾಫ್ ನರ್ಸ್ಗಳು ಸೇರಿದಂತೆ ಆರೋಗ್ಯ ಇಲಾಖೆಯಲ್ಲಿ ಒಟ್ಟಾರೆಯಾಗಿ 1850 ಹುದ್ದೆಗಳ ನೇಮಕಾತಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಗುವಂಥದ್ದು. ಇನ್ನು ಒಟ್ಟಾರೆಯಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 14,523 ಹುದ್ದೆಗಳ ಬೃಹತ್ ನೇಮಕಾತಿ ನಡೆಯಲಿದೆ. ಮತ್ತೆ ಗ್ರಾಮ ಪಂಚಾಯಿತಿಗಳಲ್ಲಿನ ಬಿಲ್ ಕಲೆಕ್ಟರ್, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್, ವಾಟರ್ ಆಪರೇಟರ್ ಮತ್ತೆ ಕ್ಲೀನರ್ಸ್ ಈ ಹುದ್ದೆಗಳ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿ ಕೂಡ ನಡೆಯೋದ್ರಲ್ಲಿದೆ. 150 BCM ಹಾಸ್ಟೆಲ್ ವಾರ್ಡನ್ ಹುದ್ದೆಗಳ ನೇಮಕಾತಿ ಕೂಡ ನಡೆಯೋದ್ರಲ್ಲಿದೆ. ಜೊತೆಗೆ 350+ ಗೆಜೆಟೆಡ್ ಪ್ರೊಫೆಷನಲ್ಸ್, 350ಕ್ಕೂ ಹೆಚ್ಚು KS ಹುದ್ದೆಗಳ ನೇಮಕಾತಿ ಕೂಡ ನಡೆಯೋದ್ರಲ್ಲಿದೆ. ಇದಿಷ್ಟು ಮುಂಬರುವಂತಹ ನೇಮಕಾತಿಗಳ ಸದ್ಯದಲ್ಲಿ ಆಗುವಂಥದ್ದು. ಏನು ಈ ಮೀಸಲಾತಿ, ಒಳ ಮೀಸಲಾತಿ ಅಂತ ಏನಿದೆ ಅದು ಮುಗಿದ ಕೂಡಲೇ ಆಗುವಂತಹ ನೋಟಿಫಿಕೇಶನ್ಸ್ ಇವು. ಸೊ ನೇಮಕಾತಿ ಪರ್ವ ಅಂತಾನೆ ಹೇಳ್ಬೋದು. ಸೊ ಫುಲ್ ಸ್ಟಡಿಯಾಗಿ ಚೆನ್ನಾಗಿ ಓದ್ಕೊಂಡು ಈ ಇಷ್ಟು ಹುದ್ದೆಗಳಲ್ಲಿ ಯಾವುದಾದ್ರೂ ಒಂದು ಹುದ್ದೆ ನಿಮ್ಮದಾಗಿರ್ಬೋದು. ಹೌದಲ್ವಾ? ಸೊ ಚೆನ್ನಾಗಿ ಪ್ರಿಪೇರ್ ಆಗಿ.